ಶ್ರೀ ಗ್ರೇಟ್ ಮುನಿಯಪ್ಪರವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾನ್ಯ ಅಬಕಾರಿ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಆರ್.ವಿ. ತಿಮ್ಮಾಪುರವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸೇನಾನಿ ಪ್ರಧಾನಿನೇ ಆಗಬೇಕಾಗಿತ್ತು. ಕೆಲವು ಜಾತಿವಾದಿಗಳು ಅವಕಾಶ ಕೊಡಲಿಲ್ಲ ಅಷ್ಟೇ. ಗಾಂಧೀಜಿಯವರ ಅನುಯಾಯಿ ಯಾವ ಇಲಾಖೆ ಕೊಟ್ಟರೂ ಕೂಡ ಎಲ್ಲ ಇಲಾಖೆಯಲ್ಲೂ ಕೂಡ ತಮ್ಮ ದಕ್ಷತೆಯನ್ನು ಮೆರೆದಂತ ಮೇರುಳ ರಾಜಕೀಯ ನಾಯಕ ಬಾಬು ಜಗಜೀವನ್ ಅವರ ಹೆಸರನ್ನ ಸ್ಥಿರಸ್ಥಾಯಿಯಾಗಿ ಉಳಿಸಬೇಕು ಅಂತಂದು ಹೇಳ್ಬಿಟ್ಟು
ನಾವು 2013-18ರಲ್ಲಿ ಇದ್ದಂಥ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅದು ಸುವರ್ಣಯುಗ. ಸಿದ್ದರಾಮಯ್ಯನವರು ನಮ್ಮೆಲ್ಲರ ಪರವಾಗಿ ಇರೋದ್ರಿಂದ ಸಿದ್ದರಾಮಯ್ಯನವರಂಥ ಒಬ್ಬ ಮುಖ್ಯಮಂತ್ರಿ ಎಷ್ಟು ಬೇಕಾದ್ರೂ ಹಣವನ್ನು ವ್ಯಯ ಮಾಡು, ದಲಿತರ ಕಲ್ಯಾಣ ಮಾಡು, ದಲಿತರ ಅಭಿವೃದ್ಧಿ ಮಾಡಿರಿ, ಶೋಷಿತರ ಸಮುದಾಯಗಳನ್ನು ಅಭಿವೃದ್ಧಿಯ ಮುಖ್ಯ ವಾಹಿನಿಗೆ ತರ್ರಿ ಅಂತಂದೇಳಿ ನಮಗೆ ಸಂಪೂರ್ಣ ಇದು ನಮ್ಮ ಸೌಭಾಗ್ಯ. ಇಂಥ ಒಬ್ಬ ಸಾಮಾಜಿಕ ನ್ಯಾಯದ ಪ್ರತಿಪಾದಕ, ಶೋಷಿತ ಸಮುದಾಯಗಳ ಧ್ವನಿ, ಹಿಂದುಳಿದ ವರ್ಗಗಳ ಸಿಂಹ, ಎಲ್ಲ ವರ್ಗಕ್ಕೂ ಕೂಡ ನ್ಯಾಯ ಸಿಗಬೇಕು ಅಂತಂದೇಳಿ ಇವತ್ತು ಹೋರಾಡುವಂಥ ದೇಶದ ನಂಬರ್ 1 ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇವರ ನಾಯಕತ್ವಕ್ಕೆ ಚ್ಯುತಿ ಬರಲು ಕೆಲವರು ನಾನಾ ರೀತಿಯ ಸಂಚಲನ ಮಾಡ್ತಾರೆ. ಯಾವ ಸಂಚಿಗೂ ಕೂಡ ದೇಶದಲ್ಲಿ ಒಬ್ಬ ಶೋಷಿತ ವರ್ಗ ಸೇರಿರ್ತಕ್ಕಂಥವನು, ಬಡವರ ಉದ್ಧಾರ ಮಾಡ್ತಕ್ಕಂಥವನು, ಅಸ್ಪೃಶ್ಯತೆ ನಿವಾರಣೆ ಮಾಡ್ತಕ್ಕಂಥವನು, ಅಸ್ಪೃಶ್ಯರನ್ನು ಮುಖ್ಯವಾಹಿನಿ ತರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಅಡೆತಡೆಗಳು ಬರೋದು ಸಹಜ. ಅದರಿಂದ ಅದಕ್ಕೆ ಯಾವುದಕ್ಕೂ ಕೂಡ ತಾವು ಎದೆಗುಂದಬಾರ್ದು. ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೇವೆ. 13-18ರಲ್ಲಿ ಯಾವ ರೀತಿ ಆದಂಥ ಸುವರ್ಣ ಯುಗ ಇತ್ತು, ಮತ್ತೆ ಆ ಯುಗ ಆರಂಭ ಆಗಬೇಕು. ಎಷ್ಟು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಿ, ಅವೆಲ್ಲವೂ ಕೂಡ ನಮ್ಮ ಸಮುದಾಯಕ್ಕೆ ಅನುಕೂಲ ಆಗಿರೋದು. ಇವತ್ತು 2,000 ರೂಪಾಯಿ ತೆಗೆದುಕೊಳ್ಳೋದಿರ್ಬೋದು, ನಮ್ಮ ಮಹಿಳೆಯರು 10 kg ಅಕ್ಕಿಯನ್ನು ಪಡಿತಕ್ಕಂಥವ್ರು ಇರ್ಬೋದು, ಹೆಚ್ಚು ಬಸ್ನಲ್ಲಿ ತಿರುಗಾಡ್ತಕ್ಕಂಥವ್ರು ಇರ್ಬೋದು, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಸೌಲಭ್ಯಗಳನ್ನು ಕೊಟ್ಬಿಟ್ಟು ಇವತ್ತು ಎಷ್ಟು ಈ ರಾಜ್ಯದಲ್ಲಿ ಜನಸಂಖ್ಯೆ ಇದೆಯೋ 75% ಇವತ್ತು ಈ ಸರ್ಕಾರದ ಸಿದ್ದರಾಮಯ್ಯನವರ ಫಲಾನುಭವಿಗಳು ಎಲ್ಲರೂ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ. ಅಂಥ ಮುಖ್ಯಮಂತ್ರಿ ಶ್ರೀಮಂತ ಸಿದ್ದರಾಮಯ್ಯನವರು ಇವತ್ತು ಈ ಒಂದು ಭವನಕ್ಕೆ ನಾನು ಸಚಿವ ಸಂಪುಟದಲ್ಲಿ ತೆಗೆದುಕೊಂಡು ಹೋದಾಗ ಯಾರೋ ಒಬ್ಬ ಮಂತ್ರಿ ಹೇಳಿದ್ರು, ಏನ್ರಿ ಆಂಜನೇಯ ನೀನು ಸಮಾಜ ಇದು ಬಾಬು ಜಗಜೀವನ್ ರಾಮ್ ಸಮುದಾಯ ಭವನಕ್ಕೆ 90 ಕೋಟಿನ ಅಂತ ಕೇಳಿದರು. ಸಿದ್ದರಾಮಯ್ಯ 90 ಮಾಡಿ ಎಷ್ಟರ ಮಾಡಿ ಬಿಟ್ಬಿಟ್ರೆ ಅವ್ನಿಗೆ ಆಂಜನೇಯ ಮಾಡ್ತಾರೆ, ನಿಮ್ಗೆ ಯಾಕೆ 100 ಕೋಟಿಗೂ ಹೆಚ್ಚಾಗಿದೆ, 100 ಕೋಟಿಗೂ. ಅದೇ ರೀತಿ ನಾವು ಸುಮ್ಮನೆ ಇರಲಿಲ್ಲ. ಇದನ್ನು ಮಾಡುವಾಗ ಭಾಳ ಒಂದು ಶ್ರಮಪಟ್ಟು ಆಸಕ್ತಿಯನ್ನು ವಹಿಸಿ ಈ ಭವನದ ವಿನ್ಯಾಸವನ್ನು ಮಾಡುವಂಥ ಸಂದರ್ಭದಲ್ಲಿ 8 ತಿಂಗಳ ಕಾಲಾವಕಾಶವನ್ನು ಕೂಡ ತೆಗೆದುಕೊಂಡಿದ್ದೇವೆ. ಇಲ್ಲಿ ಒಬ್ಬ ಮಂಜುನಾಥ್ ಅಂತ ಇದ್ದಾರೆ PMC, ಅವರು ಇದು ವಿನ್ಯಾಸವನ್ನೆಲ್ಲ ಮಾಡಿದಂಥವರು. 8 ತಿಂಗಳ ಕಾಲ ಈ ಪ್ಲ್ಯಾನ್ ಹೆಂಗಿರಬೇಕು ಏನಾದ್ರು ಡಿಸ್ಕಷನ್ ಮಾಡಿ ಕೊನೆಗೆ ಸಿದ್ದರಾಮಯ್ಯನವರಿಂದಲೇ ಶಂಕುಸ್ಥಾಪನೆ ಮಾಡಿದ್ವಿ. ಆವತ್ತು ಶ್ರೀಮತಿ ಮೀರಾ ಕುಮಾರ್, ಬಾಬು ಜಗಜೀವನ್ ರಾಮರ ಸುಪುತ್ರಿ ಮೀರಾ ಕುಮಾರ್ ಅವರು ಕೂಡ ಅವತ್ತು ಸಾಕ್ಷೀಕರಿಸಿದ್ರು. ಅವ್ರನ್ನೂ ಕೂಡ ಅವರು ಮುಖ್ಯ ಅತಿಥಿಗಳಾಗಿ ಕರೆದಿದ್ವಿ. ಇವತ್ತು ನಮ್ಮ ಹಿರಿಯ ಸಹೋದರರಾಗಿರ್ತಕ್ಕಂಥ ಡಾಕ್ಟರ್ S.C. ಮಹದೇವಪ್ಪನವರು ಸಮಾಜ ಕಲ್ಯಾಣ ಮಂತ್ರಿಗಳಾಗಿದ್ದಾರೆ. ಅವರು ಇದಕ್ಕೆ ಭವನವನ್ನು ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ರೀತಿಯಿಂದಲೂ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಇದು ಮಾಡಬೇಕು, ಇನ್ನೂ ಹೆಚ್ಚು ಇದಕ್ಕೆ ಸೌಲಭ್ಯಗಳನ್ನು ಕೊಡಬೇಕು, ಮ್ಯೂಸಿಯಂ ಆಗಬೇಕು, 35 ಅಡಿ ಬಾಬು ಜಗಜೀವನ್ ರಾಮ್ ಪ್ರತಿಮೆ ಬರುತ್ತೆ ಅಲ್ಲಿ ಮುಂಭಾಗ, ಅದನ್ನು ಮಾಡೋಣ. ಏನು ಹೇಳ್ತೀಯಪ್ಪ, ಎಲ್ಲ ಮಾಡೋಣ ಅಂತಕ್ಕಂಥ ಬಹಳ ಹೃದಯವಂತಿಕೆಯ ಮಾತನ್ನು ನಮ್ಮ ಸಹೋದರರಾಗಿರ್ತಕ್ಕಂಥ ಡಾಕ್ಟರ್ ಮಹದೇವಪ್ಪನವರು ಕೂಡ ಹೇಳಿ ಇವತ್ತು ಈ ಪ್ರೋಗ್ರಾಮ್ನೆಲ್ಲ ಅವರು ಆರ್ಗನೈಸ್ ಮಾಡಿದ್ದಾರೆ. ನಮಗೂ ಕೂಡ ಈ ಸಂದರ್ಭದಲ್ಲಿ ಆಂಜನೇಯ ನೀನು ಏನೊಂದು ಸಲಹೆ ಕೊಡ್ತೀವಿ ಅದರ ಥರನೇ ಮಾಡೋಣ ಅಂತಕ್ಕಂಥ ಭಾಳ ಹೃದಯವಂತದ ಮಾತನ್ನು ಹೇಳುವ ಮೂಲಕ ಸ್ವತಂತ್ರ ನನಗೆ ಸ್ವಲ್ಪ ಧೈರ್ಯ ತುಂಬುವಂಥ ಕೆಲಸವನ್ನು ಕೂಡ ಮಹದೇವಪ್ಪನವರು ಮಾಡಿದ್ದಾರೆ. ಅವರು ಕರ್ನಾಟಕದ ಬಾಬು ಜಗಜೀವನ್ ರಾಮ್ ಎಂದೇ ಕರೆಯಲ್ಪಡುವ ನಮ್ಮ 10 ವರ್ಷಗಳ ಕಾಲ ಕೇಂದ್ರ ಸಚಿವರಾಗಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಕೆಲಸ ಮಾಡಿದ್ದಾರೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಆಹಾರ ಮತ್ತು ನಾಗರ ಪೂರೈಕೆಯ ಸಚಿವರಾಗಿ ನಮ್ಮ ಸಮುದಾಯದ ಹಿರಿಯ ನಾಯಕರಾದಂಥ KH ಮುನಿಯಪ್ಪನವರು ಅವತ್ತು ಐತಿಹಾಸಿಕವಾದಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಬೃಹತ್ ಕಟ್ಟಡದ
ಸಂಶೋಧನೆ ಮತ್ತು ತರಬೇತಿ ಕಟ್ಟಡದ ಉದ್ಘಾಟನೆಯನ್ನು ಮಾಡಿದಂಥ ನಮ್ಮ ನಾಡಿನ ಖ್ಯಾತ ಮುಖ್ಯಮಂತ್ರಿಗಳು, ಬಡವರ ಪಕ್ಷಪಾತಿಗಳು, ಅಸಮಾನತೆ ಮತ್ತು ತುಳಿತಕ್ಕೆ ಒಳಗಾದಂಥ ಸಮುದಾಯಗಳ ಹಿತಚಿಂತಕರಾದಂಥ ಆ ನಿಟ್ಟಿನಲ್ಲಿ ಅಧಿಕಾರದ ಎಲ್ಲ ಸಂದರ್ಭದಲ್ಲಿ ಸಂವೈಧಾನಿಕ ನಿರ್ಧಾರಗಳ ಮೂಲಕ ಧ್ವನಿಯಿಲ್ಲದ ಜನರಿಗೆ, ಸ್ವಾವಲಂಬನೆಯನ್ನೇ ಬದುಕಿಲ್ಲದೆ ಇರತಕ್ಕಂಥ ಸಮುದಾಯಗಳಿಗೆ ಸ್ವಾವಲಂಬನೆಯ ಬದುಕನ್ನು ಕೊಡಲಿಕ್ಕೆ 14 ಆಯವ್ಯಯಗಳ ಜೊತೆಗೆ 2 ಬಾರಿ ಮುಖ್ಯಮಂತ್ರಿಯಾಗಿ ಶೋಷಿತ ಸಮುದಾಯಗಳಿಗೆ ಹಕ್ಕುಗಳನ್ನು, ಸಮಾನ ಅವಕಾಶಗಳನ್ನು ಕೊಡ್ತಕ್ಕಂಥ ತೀರ್ಮಾನಗಳತ್ತ ಹೆಜ್ಜೆ ಇಡ್ತಾ ಇಡೀ ಬೆಂಗಳೂರು ನಗರದಲ್ಲೇ ಯಾವ ಭಾಗದಲ್ಲೂ ಇರದೇ ಇರತಕ್ಕಂಥ 106 ಕೋಟಿ ರೂಪಾಯಿನ ಈ ಬೃಹತ್ ಐತಿಹಾಸಿಕ ಕಟ್ಟಡದ ಉದ್ಘಾಟನೆ ಮಾಡಿದಂಥ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆರ್ ವಿಧಾನಸಭಾ ಕ್ಷೇತ್ರದ ಶಾಸಕರು, ಆತ್ಮೀಯರಾದಂಥ ಮುನಿರತ್ನವರೇ, ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಘನತೆಯನ್ನು, ಅರ್ಥವನ್ನು, ಗಾಂಭೀರ್ಯವನ್ನು ತಂದುಕೊಟ್ಟಂಥ ಬಾಬೂಜಿಯವರ ಸುಪುತ್ರಿಯವರು, ಕೇಂದ್ರದ ಮಾಜಿ ಸಚಿವರು, ಲೋಕಸಭೆಯ ಮಾಜಿ ಸ್ಪೀಕರ್ ಅವರಾದಂಥ ಶ್ರೀಮತಿ ಮೀರಾ ಕುಮಾರ್ ಅವರೇ, ನಮ್ಮ ಹಿರಿಯ ಮುಖಂಡರು, ಲೋಕಸಭೆಯಲ್ಲಿ 7 ಬಾರಿ ಸದಸ್ಯರಾಗಿ, ಕೇಂದ್ರ ಮಂತ್ರಿಯಾಗಿ, ಕರ್ನಾಟಕದ ಆಹಾರ ಮತ್ತು ನಾಗರಿಕ ಸಚಿವರಾಗಿ, ಕರ್ನಾಟಕದ ಬಾಬು ಜಗಜೀವನ್ ರೆಡ್ಡಿನಲ್ಲಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ನಮ್ಮ ಆತ್ಮೀಯರಾದಂಥ ಸನ್ಮಾನ್ಯ ಮುನಿಯಪ್ಪ ಅವರೇ, ವಿಧಾನ ಪರಿಷತ್ತಿನ ಅಧ್ಯಕ್ಷರು, ಜನಪರ ಮುಖಂಡರಾದಂಥ ಆತ್ಮೀಯ ಸ್ನೇಹಿತರಾದಂಥ ಸನ್ಮಾನ್ಯ ಹೊರಟ್ಟಿ ಅವರೇ, ಮತ್ತೊಬ್ಬ ಸಚಿವರು, ದಲಿತ ಮುಖಂಡರಾದಂಥ ತಿಮ್ಮಾಪುರ ಅವರೇ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು, ಮಾಜಿ ಸಚಿವರಾದಂಥ ಆತ್ಮೀಯರಾದಂಥ ನಜೀರ್ ಅಹಮದ್ ಅವರೇ, ಶಾಸಕರಾದಂಥ ಶ್ರೀನಿವಾಸ್ ಅವರೇ, ಮಾಜಿ ಸಚಿವರಾದಂಥ ಶಿವಣ್ಣ ಅವರೇ, ಪ್ರಕಾಶ್ ರಾಥೋಡ್ ಅವರೇ, ಡಾಕ್ಟರ್ ತಿಮ್ಮಯ್ಯ ಅವರೇ, ಜಗಜೀವನ್ ರಾಮ್ಜಿ ಅವರ ಮೊಮ್ಮಗಳಾದಂಥ ನಿಶೂರ್ ಅವರೇ, ಚಂದ್ರಪ್ಪನವರೇ, ಬಸವರಾಜ್ ಅವರ ಶಾಸಕ ಬಸವರಾಜ್ ಅವರೇ, ನಮ್ಮ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಮಂಜೂರತ್ ಅವರೇ, ಅಂತಾರಾಷ್ಟ್ರೀಯ ತಮಟೆ ವಾದಿಕೆಯಲ್ಲಿ ಬಹುಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ನಮ್ಮ ಹಿರಿಯರಾದಂಥ ಮುನಿಯಪ್ಪ ಅವರೇ, ಮುನಿವೆಂಕಟಪ್ಪ ಅವರೇ, ಇಡೀ ಈ ಕಟ್ಟಡದ ನಿರ್ಮಾಣಕ್ಕೆ ಕಾರಣೀಭೂತರಾದಂಥ ದಲಿತ ಸಂಘಟನೆ, ಅನೇಕ ಸಂಘಟನೆ ಹೋರಾಟಗಾರರ ಜೊತೆಗೆ ನಿರ್ಣಾಯಕವಾಗಿ ಆಗಲೇಬೇಕು ಅಂತೇಳಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು ಈ ಬೃಹದಾಕಾರದ ಕಟ್ಟಡದ ನಿರ್ಮಾಣ ಕಾರಣಗೊಳಿಸಿದಂಥ ಕಿರಿಯ ಸಹೋದರರಾದಂಥ ಸಮಾಜ ಕಲ್ಯಾಣ ಇಲಾಖೆಯ ಮಾಜಿ ಸಚಿವರಾದಂಥ ಸನ್ಮಾನ್ಯ ಅಂಜನೇಯ ಅವರು, ವೇದಿಕೆಯ ಹಿಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮುಖಂಡರೇ, ದಲಿತ ಸಂಘಟನೆಗಳ ನಾಯಕರೇ, BSP ಅಧ್ಯಕ್ಷರಾದಂಥ ಸಹೋದರಂತ ಮುನಿಯಪ್ಪ ಅವರೇ, ಹೋರಾಟಗಾರರೇ, ಪ್ರೀತಿಯ ಸಹೋದರ ಸಹೋದರಿಯರೇ, ಪತ್ರಿಕಾ ಮತ್ತು ಮಾಧ್ಯಮದ ಗೆಳೆಯರೇ, ಸ್ನೇಹಿತರೆ, ಈ ಕಟ್ಟಡವನ್ನು ನೋಡಿದ್ರೆ ಬೆಂಗಳೂರಿನ ಎಲ್ಲಿ ನೋಡಿದ್ರು 1800
ಆಸನ ಇರ್ತಕ್ಕಂಥ ಇಂಥ ಒಂದು ಸುಸಜ್ಜಿತವಾದಂಥ ಸೌಧ ಎಲ್ಲೂ ಸಿಗೋದಿಲ್ಲ. ಈ ಸೌಧ ನಿರ್ಮಾಣ ಮಾಡುವಾಗ ನಿರ್ದಿಷ್ಟವಾದಂಥ ಉದ್ದೇಶಗಳನ್ನು ಇಟ್ಟುಕೊಂಡು ಬಾಬೂಜಿಯವರ ಹೆಸರನ್ನು ಇಟ್ಟಿದ್ದಾರೆ. ಬಾಬೂಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿಗೆ ಸೀಮಿತವಾದಂಥ ನಾಯಕರಲ್ಲ. ಅವರು ಮಹಾನ್ ರಾಷ್ಟ್ರಪ್ರೇಮಿಗಳು, ಮತ್ತು ರಾಷ್ಟ್ರವಾದಿಗಳು. ದೇ ಆರ್ ಗ್ರೇಟ್ ಪೇಟ್ರಿಯಟ್ ಅಂಡ್ ನ್ಯಾಷನಲಿಸ್ಟ್. ಶೋಷಿತ ಸಮುದಾಯಗಳು ಈ ಭಾರತದ ಮೂಲ ನಿವಾಸಿಗಳು ನಾವೆಲ್ಲರೂ. ಆ ಇಬ್ಬರು ಮಹಾನ್ ನಾಯಕರು ಈ ದೇಶದ ದೊಡ್ಡ ಪ್ರಜಾಪ್ರಭುತ್ವವಾದಿಗಳು. ಬಾಪೂಜಿಯವರು ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ, ಕಾಂಗ್ರೆಸ್ಸಿನ ಸದಸ್ಯರಾಗಿ, ಸ್ವತಂತ್ರ ಹೋರಾಟಗಾರರಾಗಿ, ಸಂವಿಧಾನ ರಚನೆಯ ಸದಸ್ಯರಾಗಿ, 1934 ಬಿಹಾರ್ ಅಸೆಂಬ್ಲಿಯ ಸದಸ್ಯರಾಗಿ ಮೊದಲನೇ ನೆಹರು ಸಚಿವ ಸಂಪುಟದಲ್ಲಿ ಅತ್ಯಂತ ಕಿರಿಯ ಕಾರ್ಮಿಕ ಸಚಿವರಾಗಿ 1952ರಿಂದ 1986 ತನಕ ನಿರಂತರವಾಗಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಬಾಬೂಜಿಯವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಜಾರಿ ತರ್ತಕ್ಕಂಥ ಪ್ರಯತ್ನವನ್ನು ಕಾಯ್ದೆ ಮತ್ತು ಕಾನೂನುಗಳ ಮೂಲಕ, ಗ್ಯಾರಂಟಿ ಯೋಜನೆಗಳ ಮೂಲಕ, ಮೀಸಲಾತಿಯಲ್ಲಿ ಮುಂಬಡ್ತಿಯ ಕಾನೂನುಗಳನ್ನು ಮಾಡುವುದರ ಮುಖಾಂತರ, ಕಾಂಟ್ರಾಕ್ಟ್ ಮೀಸಲಾತಿ ಮುಖಾಂತರ, ಕೈಗಾರಿಕೆಯಲ್ಲಿ ಜಮೀನು ಮಂಜೂರು ಮಾಡುವುದರ ಮುಖಾಂತರ 10 ಕೋಟಿ ಸಾಲ ಸೌಲಭ್ಯಗಳನ್ನು ಸಂಪಾದಕರು ಪ್ರೊಫೆಸರ್ ಬಹಳ ಇಲ್ಲಿ ನಾನು ಮಾತನಾಡ್ತಾ ಇರೋದು ಇಷ್ಟೇ. 5 ವರ್ಷ ಸರ್ಕಾರ ಜನಾದೇಶ ನಿಮಗೆ ಕೊಟ್ಟಿದೆ, ನೀವಿರಿ, ನಮ್ಗೆ ಅದರ ಅಭ್ಯಂತರ ಇದೆ. ಆದರೆ ಪದೇ ಇವತ್ತು ಈ ವೇದಿಕೆಯಲ್ಲಿ ಮುನಿಯಪ್ಪ ಅವರು ಹಿರಿಯರು, ಅವರು ರಾಜಕೀಯ BJP ಮತ್ತು JDS ಅಂದಿದ್ದಕ್ಕೆ ನಾನು ಮಾತನಾಡ್ತಾರೆ, ಇಲ್ಲ ನಾನು ಮಾತಾಡ್ತಾ ಇರಲಿಲ್ಲ. ನಾನು ಅದಕ್ಕೆ ಆವಾಗಲೇ ಹೇಳಿದೆ, ನಾವು ಮಾತಾಡೋಣ, ನೀವು ಪೂರ್ತಿ ಅರ್ಥ ಮಾಡಿಕೊಂಡ್ರೆ ತಾಳ್ಮೆಯಿಂದ ನಿಮಗೆಲ್ಲ ಅರ್ಥ ಆಗತ್ತೆ ಅಂತ ನಾನು ಭಾವಿಸ್ತೇನೆ. ಯಾವುದೇ ಕಾರಣಕ್ಕೂ ನಾವು 5 ವರ್ಷ ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡ್ತೀವಿ, ಅದರಲ್ಲಿ ಯಾವ ಅನುಮಾನ ಇಲ್ಲ. ನಮಗೆ ಯಾವುದೇ ಕಾರಣಕ್ಕೂ ಈ ಸರ್ಕಾರನ ಗೊಂದಲಕ್ಕೆ ಈಡು ಮಾಡಬೇಕು ಅನ್ನೋ ಉದ್ದೇಶ ನಮಗಿಲ್ಲ. ಆದರೆ ನಿಮ್ಮಲ್ಲಿ ಏನಾಗುತ್ತೋ ಅದು ನಮಗೆ ಸಂಬಂಧ ಇಲ್ಲ, ನಮಗೆ ಸಂಬಂಧ ಇಲ್ಲ. ನಿಮ್ಗೆಲ್ರಿಗೂ ಒಂದು ಮಾತು ಹೇಳ್ತೀನಿ,
ಈಗ ನಿಮ್ಮೆಲ್ರಿಗೂ ಯಾರಿಗೂ ಇಲ್ಲಿ ಬೇಜಾರು ಮಾಡಬೇಕು ಅಂತ ಹೇಳಾಗಲಿ ಇದು ರಾಜಕೀಯದ ವೇದಿಕೆಯಾಗಿ ಉಪಯೋಗಿಸ್ಕೊಳಕ್ಕೆ ನಾನು ಬಂದಿಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಿದ್ದರಾಮಣ್ಣ ಅಂತ ಮುಖ್ಯಮಂತ್ರಿ ಜೊತೆ ನಾನು 5 ವರ್ಷ ಕೆಲಸ ಮಾಡಿರೋಂಥ ವ್ಯಕ್ತಿ, ಇದು ನಿಮಗೆಲ್ಲ ಗೊತ್ತಿಲ್ಲ. ಅವ್ರ ಬಗ್ಗೆ ನಿಮಗೆಷ್ಟು ಅಭಿಮಾನ ಇದೆಯೋ, ನಿಮಗೆಷ್ಟು ಗೌರವ ಇದೆಯೋ, ಅದಕ್ಕಿಂತ ಹೆಚ್ಚಿಗೆ ನನಗಿರೋದು ಇದು ಗೊತ್ತಿರಲಿ. ಯಾವುದೇ ಕಾರಣಕ್ಕೂ ಸಿದ್ದರಾಮಣ್ಣನ ಬಗ್ಗೆ ನಾವೇನು ಮಾತಾಡ್ತಾ ಇಲ್ಲ. ಇದೊಂದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ನೀವು ಯಾವತ್ತು ಇದೊಂದು ಜ್ಞಾಪಕ ಇಟ್ಕೊಳ್ಳಿ. 5 ವರ್ಷ ಜೊತೆಯಲ್ಲಿ ಕೆಲಸ ಮಾಡಿದಾಗ ಅವರು ನಮಗೆ ಕೊಟ್ಟಂಥ ಪ್ರೋತ್ಸಾಹ ಬಹುಶಃ ನಮ್ಮ ಒಂದು ಪೂರ್ವಜನ್ಮದ ಪುಣ್ಯ ಅಂತ ಭಾವಿಸುವಂಥ ವ್ಯಕ್ತಿ ನಾನು. ಇದು ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಮುನಿರತ್ನ ಅವನು ಒಳ್ಳೇದಾಗಲಿ ಅಂತ ಬಯಸ್ತಾ ಇದ್ದವು. ಕಾರಣಾಂತರಗಳಿಂದ ನಾವು ಪಕ್ಷ ಬಿಟ್ಟಿದ್ದೀವಿ, ಇನ್ನೊಂದು ಪಕ್ಷಕ್ಕೆ ಬಂದಿದ್ದೀವಿ. ಅದು ನಮ್ಮ ಕರ್ತವ್ಯ, ನಾವು ಕೆಲಸ ಮಾಡ್ತೀವಿ. ನಾನೇ ಅಂತಲ್ಲ ಹೇಳ್ತೀನಿ, ಇವತ್ತುವರೆಗೂ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಅಂತ ಇದ್ದೀವಿ ಹೊರತು ಬೇರೆ ಯಾವ ವಿಷಯಕ್ಕೂ ನಾವು ನಮ್ಮ ಸಿದ್ದರಾಮಣ್ಣನ ಬಗ್ಗೆ ಮಾತಾಡೋಂಥ ಸಣ್ಣ ಕೆಲಸ ನಾನಂತೂ ಮಾಡೋದು. ಇದು ಗೊತ್ತಿಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ ಅಣ್ಣ. ನಮ್ಮ ಕ್ಷೇತ್ರಕ್ಕೆ ದಯವಿಟ್ಟು ಅಣ್ಣ ಮಾದೇವಣ್ಣ ಒಂದು ನಿಮಿಷ ಈ ಕಡೆ ಬಣ್ಣ ಅಣ್ಣ. ಒಂದಷ್ಟು ಸ್ಕೂಲ್ಗಳೆಲ್ಲ ನಿಂತೋಗಿದೆ, ಬ್ರಿಡ್ಜ್ಗಳು ನಿಂತೋಗಿದೆ, ಫ್ಲೈಓವರ್ ನಿಂತೋಗಿದೆ, ಸ್ವಿಮ್ಮಿಂಗ್ ಪೂಲ್ಗಳು ನಿಂತಿದೆ, ಭಾಳಷ್ಟು ತೊಂದರೆ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ದಿನ ತಾವು ಕರೆದು ಒಂದು ಸಭೆ ಮಾಡಿ ಇದಕ್ಕೆ ಚಾಲನೆ ಕೊಡೋದಕ್ಕೆ ತಾವು ಸಹಾಯ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ ಅಣ್ಣ. ಬೆಂಗಳೂರು ನಗರಕ್ಕೆ ಅಭಿವೃದ್ಧಿಗೆ ಮತ್ತು ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಸಹಾಯ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಕರ್ನಾಟಕ. Because this beautiful building, this institute, this research center is like a dream. ಈ ಬಾರಿ ಕರ್ನಾಟಕದ ಭೇಟಿ ಬಹಳ ವಿಶೇಷವಾಗಿದೆ, ಐತಿಹಾಸಿಕವಾಗಿದೆ, ನೆನಪಿನಲ್ಲಿ ಉಳಿಯುವಂಥದ್ದಾಗಿದೆ. ಕಾರಣ ಈ ಭವ್ಯವಾದಂತಹ ಭವನ ಮತ್ತು ಸಂಶೋಧನಾ ಸಂಸ್ಥೆ. I have shared the photograph of this building from every angle to all the followers and devotees of Babuji in the country and also abroad. ದೇಶ ವಿದೇಶಗಳಲ್ಲಿ ಇರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಅಭಿಮಾನಿಗಳಿಗೆ ಮತ್ತು ದೇಶದ ಎಲ್ಲ ಕಡೆ ಇರುವಂತಹ ಅಭಿಮಾನಿಗಳಿಗೆ ಈ ಭವನದ ಚಿತ್ರಗಳನ್ನು ನಾನು ಈಗಾಗಲೇ ಹಂಚಿಕೊಂಡಿದ್ದೇನೆ. And they have responded by saying that they have never seen anything so beautiful. It is the most beautiful thing that has existed ever. ಅವರೆಲ್ಲರ ಪ್ರತಿಕ್ರಿಯೆ ಏನಾಗಿದೆ ಎಂದರೆ, ಇಂಥ ಒಂದು ಅತ್ಯದ್ಭುತವಾದಂತಹ ಭವನವನ್ನು ಇದುವರೆಗೂ ನಾವೆಲ್ಲೂ ಕಂಡಿಲ್ಲ, ಅಷ್ಟು ಸೊಗಸಾಗಿ ಮೂಡಿ ಬಂದಿದೆ ಎನ್ನುವಂತಹ ಮಾತುಗಳನ್ನು ಅವರು ವ್ಯಕ್ತಪಡಿಸಿದ್ದಾರೆ. And it is owing to the Chief Minister, Honorable Chief Minister of Karnataka, Shri Siddaramaiah ji, who and Shri Anjaneyya ji. On behalf of all of us, I give them my good wishes, because they have given, this was not in this present regime, it was in the past regime. They have given a very large sum of fund. They have laid out the plan. They have called the best of architects in the country. They have visualized it. More than that, more than the funds, more than the architecture, more than the walls and the decoration of this beautiful building, they have put in their heart and their soul in it. ಈ ಭವನ ಜನರಿಂದ ಹಂತಹಂತವಾಗಿ ಸ್ಥಾನ ಗಳಿಸಿದ ಮೇರು ವ್ಯಕ್ತಿತ್ವ ಶ್ರೀ ಎಚ್ ಆಂಜನೇಯ ಅವರು 2 ಬಾರಿ ಗೆಲುವು ಕಂಡು 2013-18 ಶ್ರೀ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾಗಿ
ದೇಶವೇ ತಿರುಗಿ ನೋಡುವಂತೆ ಜನಪರ ಯೋಜನೆಗಳನ್ನು ಜಾರಿಗೊಳಿಸಿದ ಆಂಜನೇಯ ಅವರ ಸಾಧನೆಗಳ ಪಟ್ಟಿ ಬಹುದೊಡ್ಡದು. ಬದ್ಧತೆ ಸರಳತೆಯನ್ನು ಮೈಗೂಡಿಸಿಕೊಂಡಿರುವ ಎಚ್ ಆಂಜನೇಯ ಅವರು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಡಿಯಲ್ಲಿ ಸಾಗಿ ಬಂದು ಬಡವರ, ಹಿಂದುಳಿದವರ, ಶೋಷಿತರ ಬಗೆಗಿನ ಹಂಬಲಿಸುವ ವಿಶಾಲ ಹೃದಯವಂತ ನಮ್ಮೆಲ್ಲರ ನೆಚ್ಚಿನ ನಾಯಕ, ಮಂತ್ರಿಮಂಡಲದಲ್ಲಿ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾಗಿ ಇಡೀ ಸೇವೆಯನ್ನು ಸಲ್ಲಿಸಿರುವಂತವರು ಸನ್ಮಾನ್ಯ ಶ್ರೀ ಎಚ್ ಆಂಜನೇಯ. ಜೋರು ಚಪ್ಪಾಳೆಯನ್ನು ತಟ್ಟುವ ಮೂಲಕ ಮತ್ತೊಮ್ಮೆ ನಾವೆಲ್ಲರೂ ಅಭಿನಂದಿಸೋಣ. ಎಚ್ ಆಂಜನೇಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ವೇದಿಕೆಯ ಗಣ್ಯರು ಅವರನ್ನ ಅಭಿನಂದಿಸುತ್ತಿದ್ದಾರೆ. ಇದೊಂದು ಅವಿಸ್ಮರಣೀಯವಾದಂತಹ ಕ್ಷಣ. ಜೋರು ಚಪ್ಪಾಳೆಯ ಮೂಲಕ ಮತ್ತೊಮ್ಮೆ ಮಗದೊಮ್ಮೆ ಅವರನ್ನ ಅಭಿನಂದಿಸೋಣ. ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಪೌರ ಕಾರ್ಮಿಕರ ಸಂಘಟನೆ, ರೈತರು, ರೈತ ಕಾರ್ಮಿಕರು, ಭೂವಂಚಿತರ ಪರ ಹೋರಾಟ ಮತ್ತು ಸಾಮಾಜಿಕ ಪಿಡುಗಾಗಿದ್ದ ದೇವದಾಸಿ ಅನಿಷ್ಟ ಪದ್ಧತಿಯ ವಿರುದ್ಧ ಹೋರಾಟ ಸೇರಿದಂತೆ ಅನೇಕ ಸಾಮಾಜಿಕ ನ್ಯಾಯದ ಪರ ಹೋರಾಟ ನಡೆಸಿಕೊಂಡು ಆಂಜನೇಯ ಬರದ ಸಂದರ್ಭದಲ್ಲಿ ಕೊಳವೆ ಬಾವಿಗಳನ್ನ ತೊರೆಸುವ ಮೂಲಕ ನೀರಿನ ಹಾಹಾಕಾರವಿದ್ದಂತ ಪ್ರದೇಶಗಳಿಗೆ ನೀರನ್ನು ಶ್ರೀಮತಿ ಮೀರಾ ಕುಮಾರ್ ಅವರೇ ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಶ್ರೀ ಬಸವರಾಜ್ ಹೊರಟ್ಟಿಯವರೇ, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರೇ, ಆಹಾರ ಮತ್ತು ಶ್ರೀ ಕೆ ಎಚ್ ಮುನಿಯಪ್ಪ ಅವರೇ, ಶ್ರೀ ಆರ್ ಬಿ ತಿಮ್ಮಾಪುರ್ ಅವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀ ಮುನಿರತ್ನ ಅವರೇ, ನೆಲಮಂಗಲ ಶಾಸಕರಾದಂಥ ಶ್ರೀನಿವಾಸ್ ಅವರೇ, ಮಾಯಕೊಂಡ ಶಾಸಕರಾದಂಥ ಬಸವಂತಪ್ಪ ಅವರೇ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದಂಥ ನಸೀರ್ ಅಹಮದ್ ಅವರೇ, ಮಾಜಿ ಸಚಿವರು, ಈ ಭವನಕ್ಕೆ ಶ್ರಮಿಸಿದಂಥವರು ಆದಂಥ ಶ್ರೀ ಆಂಜನೇಯ ಅವರೇ, ಮಧ್ಯ ಯಾಕೆ ಇನ್ನೊಂದು ಕೂತ್ಕೊಳ್ಳಿ. ಆಂಜನೇಯ ಬಗ್ಗೆ ನಮಗಿಂತ ಗೊತ್ತಾ ನಿಮಗೆ? ಶ್ರೀ ಪ್ರಕಾಶ್ ರಾಥೋಡ್ ಅವರೇ, ಮಾಜಿ ಲೋಕಸಭಾ ಸದಸ್ಯರಾದಂಥ ಚಂದ್ರಪ್ಪನವರೇ, ಮಾಜಿ ಸಚಿವೆಯಾದಂಥ BT ಲಲಿತಾ ನಾಯ್ಕ್ ಅವರೇ, ಮಾಜಿ ಸಚಿವರಾದಂಥ ಶಿವಣ್ಣನವರೇ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳೇ, ಇತರ ಎಲ್ಲ ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರೇ, ಎಲ್ಲ ಅಧಿಕಾರಿ ಸ್ನೇಹಿತರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಒಂದು ಭವ್ಯವಾದಂಥ ಇಡೀ ದೇಶದಲ್ಲೇ ಮಾದರಿಯಾದಂಥ ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಒಂದು ಸಂಶೋಧನಾ ಸಂಸ್ಥೆಯ ಭವನವನ್ನ
ನೂತನವಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆ ಭವನವನ್ನು ಉದ್ಘಾಟನೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸೇರಿದ್ದೀವಿ. ನನಗೆ ಇದರ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅತೀವ ಸಂತೋಷ ಆಗ್ತಾ ಇದೆ. ನಾನು 2018 ಫೆಬ್ರವರಿ ತಿಂಗಳಲ್ಲಿ ಆಗ ಆಂಜನೇಯ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಅವ್ರ ಕಾಲದಲ್ಲಿ ಈ ಭವನಕ್ಕೆ ಅಡಿಗಲ್ಲನ್ನು ಹಾಕ್ತಕ್ಕಂಥ ಸಮಾರಂಭ ನಡೆಯಿತು. ಇವತ್ತು ಇಷ್ಟೊಂದು ಭವ್ಯವಾದಂಥ ಸಂಶೋಧನಾ ಸಂಸ್ಥೆ ಮತ್ತು ತರಬೇತಿ ಸಂಸ್ಥೆ ನಿರ್ಮಾಣ ಆಗಿದ್ರೆ ಅಂದು ಸಮಾಜ ಕಲ್ಯಾಣ ಸಚಿವರಾಗಿದ್ದಂಥ ಶ್ರೀ ಆಂಜನೇಯ ಅವರು ಕಾರಣ ಅಂತಕ್ಕಂಥ ಮಾತನ್ನು ನಾನು ಅವತ್ತು ಹೇಳಿದೆ ಮುಖ್ಯಮಂತ್ರಿಯಾಗಿ, ಆಂಜನೇಯ 5 ಎಕರೆ ಯಾಕಪ್ಪ ಬೇಕು, ಮತ್ತು ಇಷ್ಟೊಂದು ದೊಡ್ಡ ಸಂಶೋಧನಾ ಭವನವನ್ನು ಯಾಕೆ ನಿರ್ಮಾಣ ಮಾಡಬೇಕು ಅಂತ ಹೇಳಿದೆ. ಇಲ್ಲ ಸರ್, ಇಡೀ ಏಷ್ಯಾದಲ್ಲೇ ಇಂಥ ಭವನ ಆಗಿರಬಾರ್ದು, ಅಂತ ಒಂದು ಭವನವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ. ಅದಕ್ಕೋಸ್ಕರ ಈ 5 ಎಕರೆ ಪ್ರದೇಶದಲ್ಲಿ ಒಂದು ಭವ್ಯವಾದಂಥ ಭವನ ನಿರ್ಮಾಣ ಆಗಿದೆ. ಬಹುಶಃ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಒಬ್ಬ ನಾಯಕರ ಹೆಸರಿನಲ್ಲಿ ಇಂಥ ಒಂದು ಭವನ ನಿರ್ಮಾಣ ಆಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಅಂತಕ್ಕಂಥದ್ದನ್ನ ನೆನ್ಕೊಳ್ಳಿಕ್ಕೆ ಪ್ರಯತ್ನ ನಾನು ಆ ಒಂದು ಜಗಜೀವನ್ ರಾಮ್ ಅವರನ್ನು ನೆನ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ನಾನು ಅದಕ್ಕೆ ಮಾದೇವಪ್ಪನವ್ರಿಗೆ ಹೇಳ್ತಾ ಇದ್ದೆ, ಇದು ಭವ್ಯವಾದಂತ ನಿರ್ಮಾಣ ಮಾಡಿದ್ದೀವಿ, ಇದರ ಮೇಂಟೆನೆನ್ಸ್ ಮತ್ತು ಇದರ ಸದುಪಯೋಗ ಆಗಬೇಕು. ಅದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ರೀತಿಯ ಕ್ರಮಗಳನ್ನು ತಗೊಳ್ಳಬೇಕು. ನನಗೆ ಬಹಳ ಸಂತೋಷ ಆಗಿರೋದಕ್ಕೆ ಇನ್ನೊಂದು ಕಾರಣ ಏನು ಗೊತ್ತಾ, ನಾನೇ ಮುಖ್ಯಮಂತ್ರಿಯಾಗಿ ಅಡಿಗಲ್ಲನ್ನು ಹಾಕಿದ್ದದ್ದು, ನಾನೇ ಮತ್ತೆ ಮುಖ್ಯಮಂತ್ರಿಯಾಗಿ ಇದರ ಉದ್ಘಾಟನೆಯನ್ನ ಮಾಡ್ತಾ ಇದ್ದೆ. ಇದು ನನಗೆ ಇಮ್ಮಡಿಯ ಸಂತೋಷವನ್ನ ಉಂಟು ಮಾಡಿದೆ. ನಾನು ಮುಖ್ಯಮಂತ್ರಿಯಾಗಿ ಇಂಥ ಭವನವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಮತ್ತೆ ಬಾಬು ಜಗಜೀವನ್ ರಾಮ್ ಅವರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಆಂಜನೇಯ ಅವರು ಮಂತ್ರಿಯಾಗಿರುವಾಗ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವರನ್ನು ಅಭಿವೃದ್ಧಿ ಪಡಿಸಬೇಕಾದ್ರೆ, ಅವರಿಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕಾದ್ರೆ
ಸಾಮಾಜಿಕವಾಗಿ ಶಕ್ತಿ ತುಂಬಬೇಕಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜಾತಿ ಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಹಣದಲ್ಲಿ ಖರ್ಚು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಹೊಸ 2013 ಡಿಸೆಂಬರ್ ತಿಂಗಳಲ್ಲಿ ಬೆಳಗಾವಿನಲ್ಲಿ ನಾನು ಆಂಜನೇಯವ್ರಿಗೆ ಹೇಳಿದ್ದೆ, ಆಂಜನೇಯ, ನೀನು ಅಂಬೇಡ್ಕರ್ ರೀತಿಯಲ್ಲಿ ಸೂಟ್ ಹಾಕೊಂಡು ಬರಬೇಕು ಅಂತ ಹೇಳಿದ್ದೆ. ಆಂಜನೇಯರಿಗೆ ಅವತ್ತು ಹೇಳಿದ್ದೆ, ಸೂಟ್ ಹಾಕೊಂಡೇ ಈ ಕಾಯ್ದೆಯನ್ನ ಮಂಡಿಸಬೇಕು ವಿಧಾನಸಭೆಯಲ್ಲಿ. ಅದಕ್ಕಾಗಿ ಒಂದು ಹೊಸ ಸೂಟು ಒದಗಿಸಿದ್ರು ಪಾಪ. ಆ ಕಾಯ್ದೆಯನ್ನ ಮಂಡಿಸಿದ್ರು. ನಿಮಗೆಲ್ಲ ಗೊತ್ತಿದೆ, ಪರಿಶಿಷ್ಟ ಜಾತಿಯವರು 2011 ಜನಗಣತಿ ಪ್ರಕಾರ 17.15% ಇದ್ದಾರೆ. ಪರಿಶಿಷ್ಟ ವರ್ಗದವರು 6.95% ಇದ್ದಾರೆ. ಇವೆರಡನ್ನು ಒಟ್ಟುಗೂಡಿಸಿದ್ರೆ 24.1 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರು ಇದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಇದ್ದಾರೆ. ನಾವು ಈ ವರ್ಷ ಒಟ್ಟು 160 ಕೋಟಿ ಅಭಿವೃದ್ಧಿಗೆ ಖರ್ಚು ಮಾಡ್ತೀವಿ ಹಣ. ಅದರಲ್ಲಿ 24.1% ಅಂತಂದ್ರೆ 39 ಕೋಟಿ 39 ಸಾವಿರ ಕೋಟಿ 39,121 ಕೋಟಿ ಅಷ್ಟು ಹಣ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಖರ್ಚು. ಆ ಕಾಯ್ದೆ ಬರದೇ ಹೋಗಿದ್ರೆ ಇಷ್ಟು ಹಣ ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆ ಕಾಯ್ದೆ ಮಾಡೋದ್ರಿಂದ ಇವತ್ತು ಜನಸಂಖ್ಯೆಗೆ ಅನುಗುಣವಾಗಿ ಹಣ ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಡೀ ದೇಶದಲ್ಲಿ 3 ರಾಜ್ಯಗಳಲ್ಲಿ ಮಾತ್ರ ಇದೆ, ಆಂಧ್ರ, ತೆಲಂಗಾಣ ಮತ್ತು ಕರ್ನಾಟಕ. ಇಷ್ಟೊಂದು ಪ್ರಗತಿದಾಯಕವಾದಂತಹ ಕಾನೂನು ಆಂಧ್ರದಲ್ಲೂ ಇಲ್ಲ, ತೆಲಂಗಾಣದಲ್ಲೂ ಇಲ್ಲ. ಯಾಕೆಂತಂದ್ರೆ ಪ್ರತಿ ವರ್ಷ ನಾವು ಇಡ್ತಕ್ಕಂಥ ಹಣ 100ಕ್ಕೆ 100ರಷ್ಟು ಅದೇ ವರ್ಷ ಖರ್ಚಾಗಬೇಕು. ಯಾವುದೇ ಕಾರಣಕ್ಕೆ ನಾವು ಇಟ್ಟಿರ್ತಕ್ಕಂಥ ಹಣ ಲ್ಯಾಪ್ಸ್ ಆಗಬಾರದು. ಒಂದು ವೇಳೆ ಯಾವುದಾದ್ರೂ ಸಕಾರಣಕ್ಕೆ ಲ್ಯಾಪ್ಸ್ ಆದರೆ ಆ ಹಣನ ಮುಂದಿನ ವರ್ಷಕ್ಕೆ ಕ್ಯಾರಿ ಫಾರ್ವರ್ಡ್ ಆಗಬೇಕು. ಇದು ಮುನಿರತ್ನ ಬೇರೆ ದೇಶದ ಯಾವ ರಾಜ್ಯಗಳಲ್ಲೂ ಇಲ್ಲ. ಕೇಂದ್ರದಲ್ಲೂ ಇಲ್ಲ. ನನ್ನ ಒತ್ತಾಯ ಏನಪ್ಪಾ ಅಂತಂದ್ರೆ, ಕೇಂದ್ರದಲ್ಲೂ ಕೂಡ ಇಂಥದೇ ಕಾಯ್ದೆಯನ್ನ ಮಾಡಲಿ. ನಾನು DSS ಮುಖಂಡರಲ್ಲಿ ಮನವಿ ಏನಪ್ಪಾ ಅಂತಂದ್ರೆ, ಕೇಂದ್ರದಲ್ಲಿ ಇಂಥದೇ ಕಾಯ್ದೆ ಮಾಡಲಿಕ್ಕೆ ನೀವೆಲ್ಲರೂ ಕೂಡ ಒತ್ತಾಯ ಮಾಡಬೇಕು ಅಂತಕ್ಕಂಥ ಯಾಕೆಂದರೆ ಇದು ಆಗ್ಲೇಬೇಕು. ಇಡೀ ದೇಶದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಹಣ ಮೀಸಲಿಡದೆ ಹೋದರೆ ಅವರ ಆರ್ಥಿಕ ಸಾಮಾಜಿಕ ಶಕ್ತಿ ಬದಲಾವಣೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಮಹಾತ್ಮ ಬಾಬು ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದರು, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರು ಸಾಲದು,
ಬರೀ ಓಟ್ ಹಾಕ್ತಕ್ಕಂಥ ಅಧಿಕಾರ ಬಂದರೆ ಸಾಲದು, ಅದ್ರ ಜೊತೆಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಈ ದೇಶದಲ್ಲಿ ಸಮಾನತೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬರಲ್ಲ, ಭಾಷಣ ಹೊಡೆಯೋದಕ್ಕೆ ಬರೋದಿಲ್ಲ. ಬರೀ ಸಾಮಾಜಿಕ ನ್ಯಾಯ ಹೇಳೋದ್ರಿಂದ ಬರೋದಿಲ್ಲ. ಅದಕ್ಕೆ ಬೇಕಾದಂತ ಕಾರ್ಯಕ್ರಮಗಳನ್ನ ಮಾಡಿದಾಗ ಮಾತ್ರ ಆರ್ಥಿಕ ಸಾಮಾಜಿಕ ಶಕ್ತಿ ಬರ್ತಕ್ಕಂಥ ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿದಾಗ ಆಗ ಮಾತ್ರ ಅದು ಸಾರ್ಥಕ ಆಗ್ತದೆ ಹೊರತು ಸ್ವಾತಂತ್ರ್ಯ ಬಂದಕ್ಕೆ ಇಲ್ಲದೆ ಸಾರ್ಥಕ ಆಗಲ್ಲ. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲಕ್ಕೂ ಎಚ್ಚರಿಸಿದ್ರು. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ, ಆ ಸಂವಿಧಾನದ ರೀತಿಯ ನಮ್ಮ ಸರ್ಕಾರ ನಡ್ಕೋಬೇಕು ಅನ್ನೋದ್ರಲ್ಲಿ ಬದ್ಧತೆ ಇರ್ತಕ್ಕಂಥವನು. ಬಾಬು ಜಗಜೀವನ್ ರಾಮ್ ಅವರು ಕೂಡ ಸ್ವಾತಂತ್ರ್ಯ ಬಂದ್ಮೇಲೆ ಸುಮಾರು 1/4 ಶತಮಾನದಷ್ಟು ನಿರಂತರವಾಗಿ ಮಂತ್ರಿಯಾಗಿದೆ. ಒಬ್ಬ ದಕ್ಷ ಆಡಳಿತಗಾರ. ಭಾರತ ದೇಶದಲ್ಲಿ ಸಮಾನತೆಯ ಕನಸನ್ನ ಕಂಡಿದಂತವರು, ಜಾತಿ ವಿನಾಶ ಆಗಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ರು. ಯಾಕಂತಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ಅಸಮಾನತೆ ನಿರ್ಮಾಣ ಆಗಿದೆ. ಈ ಅಸಮಾನತೆ ಎಲ್ಲಿವರೆಗೆ ಇರ್ತದೆ ಸಮಾಜದಲ್ಲಿ ಅಲ್ಲಿವರೆಗೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಅಸಮಾನತೆಯನ್ನು ತೊಡೆದಾಕ್ತದೆ. ಇದಕ್ಕೋಸ್ಕರ ಬಾಬು ಜಗಜೀವನ್ ರಾಮ್ ಅವರು ಶ್ರಮಿಸಿದ್ರು. ಅವರು ಅಧಿಕಾರದಲ್ಲಿದ್ದಾಗ ಮಿತಭಾಷಿ ಆದರೆ ಉತ್ತಮವಾದಂತಹ ಆಡಳಿತಗಾರ. ನಿಲುವಿನಲ್ಲಿ ಬದಲಾವಣೆ ಇರಲಿಲ್ಲ, ಬದ್ಧತೆಯಲ್ಲಿ ಬದಲಾವಣೆ ಇರಲಿಲ್ಲ. ಅವರು ಈ ದೇಶದಲ್ಲಿ ಆಹಾರ ಮಂತ್ರಿಯಾಗಿ, ರೈಲ್ವೆ ಮಂತ್ರಿಯಾಗಿ, ರಕ್ಷಣಾ ಮಂತ್ರಿಯಾಗಿ, ಕಾರ್ಮಿಕ ಮಂತ್ರಿಯಾಗಿ ಬಹುಶಃ ಅವ್ರದೇ ಆದಂತ ಹೆಜ್ಜೆ ಗುರುತುಗಳೆಲ್ಲ ಬಿಟ್ಟು ಹೋಗಿದ್ದಾರೆ. ಅದಕ್ಕೋಸ್ಕರ ಅವ್ರ ಹೆಸರಿನಲ್ಲಿ ಇಂಥ ಒಂದು ಭವ್ಯ ಭವನ ನಿರ್ಮಾಣ ಆಗ್ಬೇಕು, ಅವರನ್ನು ಸ್ಮರಿಸ್ಕೊಳ್ತಕ್ಕಂಥದ್ದಾಗಬೇಕು. IAS, IPS, IRS, IFSS, IFS ಎಲ್ಲ ಕೋರ್ಸ್ಗಳಿಗೆ ದಲಿತರು ಕೂಡ ಬರಬೇಕು. ಅದಕ್ಕೋಸ್ಕರ ಅವರಿಗೆ ತರಬೇತಿಯನ್ನು ಕೊಡಬೇಕು. ನಾನು ಡೆಲ್ಲಿಗೆ ಹೋಗಿದ್ದೆ ಇತ್ತೀಚೆಗೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು IAS, IFS ತರಬೇತಿ ಪಡಿತಕ್ಕಂಥವ್ರು ಅಥವಾ ಪರೀಕ್ಷೆ ಕಟ್ಟತಕ್ಕಂಥವ್ರು ಒಂದು ನಿಯೋಗ ಬಂದಿದ್ರು ಡೆಲ್ಲಿ ಭವನ್ನಲ್ಲಿ. ನನಗೆ ಬಂದು ಹೇಳಿದ್ರು, ಸರ್ ನೋಡಿ ನಮಗೆ 10,000 ರೂಪಾಯಿ ಕೊಡ್ತಾ ಇದ್ದಾರೆ, ಇಲ್ಲಿ ನಮಗೆ 10,000 ರೂಪಾಯಿ ಸಾಲಲ್ಲ. ಯಾಕಂದ್ರೆ ನಮಗೆ ಊಟ ವ್ಯವಸ್ಥೆ ಮತ್ತೆ ವಸತಿ ವ್ಯವಸ್ಥೆ ಇಲ್ಲ, ಬಹಳ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಹೆಚ್ಚು ಮಾಡಬೇಕು ಅಂತ ಹೇಳಿದ್ರು. ನಾನು ಅಲ್ಲಿಂದ ಬಂದವರೆ ಕೂಡಲೇ ಮಣಿವಣ್ಣನ ಕರೆದು 10,000 to 15,000 ರೂಪಾಯಿ ಮಾಡಿ ಅಂತೇಳಿ ಹೇಳಿದ್ರು. ಜೊತೆಗೆ ದೆಹಲಿನಲ್ಲಿ ಒಂದು ಹಾಸ್ಟೆಲ್ ಕೂಡ ನಿರ್ಮಾಣ ಮಾಡಬೇಕು ಅಂತ ಹೇಳಿ IAS, IPS ಅವ್ರಿಗೆ ಒಂದು ಹಾಸ್ಟೆಲ್ ನಿರ್ಮಾಣ ಮಾಡಬೇಕು. ನಾವು ಡೆಲ್ಲಿನಲ್ಲಿ ದಲಿತ ವಿದ್ಯಾರ್ಥಿಗಳು ಯಾರು IAS, IPS ಮಾಡ್ತಾರೆ ಅವರು ಉಳ್ಕೊಳ್ಳಿಕ್ಕೆ, ಅಭ್ಯಾಸ ಮಾಡಲಿಕ್ಕೆ ಅಂದ್ರೆ ಸ್ಟಡಿ ಮಾಡಲಿಕ್ಕೆ ಒಂದು ಸುಸಜ್ಜಿತವಾದಂಥ ಹಾಸ್ಟೆಲ್ ಅನ್ನು ನಿರ್ಮಾಣ ಮಾಡ್ತೇವೆ. ಸರ್ ಒಂದು ಮನವಿದೆ ಸರ್. ಸುಮೀರಪ್ಪ
ಕೂತ್ಕಡೆ ಮನವಿ ನನಗೆ ಗೊತ್ತಿದೆ. ನನಗೆ ಕೂತ್ಕೊತಮ್ಮ ಮೊದಲು ಕೂತ್ಕೊತಮ್ಮ, ಇಲ್ಲಿ ಮನವಿ ಆಮೇಲೆ ಕೊಡು. ನೀನು ಯಾರು ನಿಮ್ಮ ಮನವಿನೇ ಸ್ವೀಕಾರ ಮಾಡಿಲ್ಲ, ಯಾರು ಸಮಾನತೆಗೋಸ್ಕರ ಯಾರು ಕೆಲಸ ಮಾಡಿಲ್ಲ ಅವ್ರಿಗೆ ಕೇಳು ಮೊದಲು. ಅವ್ರಿಗೂ ಚಪ್ಪಾಳೆ ಹೊಡೋದು, ನನಗೂ ಚಪ್ಪಾಳೆ ಹೊಡೆಯೋದು, ಹಂಗೆ ಮಾಡಕ್ ಹೋಗೋದು. ಈಗ ನಿನ್ನೇನು ನಾನು ಟೀಕೆ ಮಾಡ್ತಾ ಇಲ್ಲ. ಈಗ ಏನಾಗ್ತದೆ ಅಂತಂದ್ರೆ, ಈಗ ನಾನು ಈ ರಿಸರ್ವೇಶನ್ ಇನ್ ಪ್ರಮೋಷನ್ ಅಲ್ಲ, ರಿಸರ್ವೇಶನ್ ಇನ್ ಪ್ರಮೋಷನ್ ಅದು ಸುಪ್ರೀಂ ಕೋರ್ಟ್ ಹೊಡೆದಾಕ್ಬಿಡ್ತು. ಆಗಲಿಲ್ಲ. ಇಡೀ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಹೊಡೆದಾಕ್ಬಿಟ್ರು, ಯಾವ ರಾಜ್ಯದಲ್ಲೂ ಮಾಡಿಲ್ಲ. ನಿಮ್ಗೆ ಗೊತ್ತಾ ಅದು? ರತ್ನಪ್ರಭಾ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ವರದಿ ತರಿಸ್ಕೊಂಡು ಆರ್ಡಿನೆನ್ಸ್ ಮಾಡಿ ಆಕ್ಟ್ ಮಾಡಿ ಇಟ್ ವಾಸ್ ಅಪೀಲ್ಡ್ ಬೈ ದಿ ಸುಪ್ರೀಂ ಕೋರ್ಟ್. ಈ ದೇಶದಲ್ಲಿ ಯಾವ ರಾಜ್ಯನೂ ಕೂಡ ಮಾಡಿಲ್ಲ. ಇಡೀ ದೇಶದಲ್ಲಿ ಯಾವ್ದಾದ್ರು ರಾಜ್ಯ ಮಾಡಿದೆಯಾ? ಇಲ್ಲ ಸರ್. ಗೊತ್ತಾ ನಿಂಗೆ? ಅದು ಗೊತ್ತಿಲ್ಲ. ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗುವಾಗ ಯು ಪಾಸ್ಡ್ ಎ ಲಾ. ಪವಿತ್ರ ಕೇಸಲ್ಲಿ ಇಡೀ ದೇಶದಲ್ಲಿ ಎಲ್ಲೂ ಮಾಡಿಲ್ಲ. ಇವತ್ತು ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ. ಇದಕ್ಕೆ ಪವಿತ್ರ ಕೇಸು. ಪವಿತ್ರ ಕೇಸಿನಲ್ಲಿ ಯಾವ ರಾಜ್ಯದಲ್ಲೂ ಮಾಡಿಲ್ಲ. ಕರ್ನಾಟಕ ಇಸ್ ದಿ ಓನ್ಲಿ ಸ್ಟೇಟ್ ವಿಚ್ ಪಾಸ್ಡ್ ಸಚ್ ಎ ಲಾ. ಇರಪ್ಪ. ಅದರಿಂದ ನಾವು ಸಾಮಾಜಿಕ ನ್ಯಾಯ ಸಿಗಬೇಕು ಎಲ್ರಿಗೂ. ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರಲ್ಲ, ಯಾರೇ ಆಗಲಿ ಅವರು, ಅವಕಾಶಗಳಿಂದ ವಂಚಿತರಾಗಿರ್ತಂಥವರಿಗೆ ಅವಕಾಶಗಳನ್ನು ಕಲ್ಪಿಸ್ಕೊಡದೆ ಹೋದ್ರೆ ಅವ್ರು ಹೆಂಗೆ ಮುಂಚೂಣಿ ಬರಕ್ಕೆ ಸಾಧ್ಯ ಆಗ್ತದೆ? ದಟ್ಸ್ ವಾಟ್ ವಿ ಆರ್ ಡೂಯಿಂಗ್. ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ ಯಾವ್ದಾದ್ರು ರಾಜ್ಯದಲ್ಲಿ ಇದೆಯಾ? ನಮ್ಮ ರಾಜ್ಯದಲ್ಲಿ ನಾವು ಮಾಡಿದೀವಿ. ಅದಕ್ಕೆ ಏನಾದ್ರು ಇಂಪ್ರೂವ್ಮೆಂಟ್ ಮಾಡ್ಬೇಕಾದ್ರೆ ಮಾಡೋಣ. If any suggestion comes to improve the law, to improve the system, let us amend the law. ಯಾವುದು? ಒಬ್ಬರು ಮಾತಾಡಿಸ್ತಾರೆ. BTCL ಕೇಸು ತಿದ್ದುಪಡಿ ಆಗಬೇಕು ಅಂತ ಹೇಳೋದು. ಎಂಟರ್ಪ್ರೀನರ್ಸ್ಗೆ ಅಂದ್ರೆ ಕೈಗಾರಿಕೆ ಮಾಡೋರಿಗೆ 10 ಕೋಟಿವರೆಗೆ 4% ಸಾಲ ಸಿಗ್ಬೇಕು ಅಂತ ಮಾಡೋದು ನಾವೆಲ್ಲ ಮಾಡೋದು. 10% ವರೆಗೆ ಅಲ್ಲ, 10 ಕೋಟಿವರೆಗೆ 4%. ಅದು ಮೊದಲು KCFC ಮಾತ್ರ ಅನ್ವಯ ಆಗ್ತಿತ್ತು. ಅದನ್ನ ಬ್ಯಾಂಕ್ಗಳಿಗೂ ಕೂಡ ಎಕ್ಸ್ಟೆಂಡ್ ಮಾಡಲಿಕ್ಕೆ ತೀರ್ಮಾನ ಮಾಡಿ ಆದೇಶ ಮಾಡಿದವರು ನಾವೇನೆ.